ಈಗ ನಾವು ಮ್ಯಾನುವಲ್ ಮೋಡನ್ನು ನೋಡುವಾಗ ಇದರಲ್ಲಿ ದೇರ್ ಇಸ್ ಎ 4 ಟೈಪ್ಸ್ ಆಫ್, ಇಟ್ಸ್ ಕಾಲ್ 4D. ಇದು ಬಂದು 3D ಮಸಾಜ್ ಚೇರ್ ಅಲ್ಲ, ಇದು ಬಂದು 4D ಮಸಾಜ್ ಚೇರ್. 4D ಅಂತ ಹೇಳುವಾಗ ಇಟ್ಸ್ ಎ ಮಾಡ್ರನ್. ಸೊ ಇದು ಬಂದು ಇಟ್ಸ್ ಎ G ಅಂತ ಹೇಳುವಾಗ 5G ಟೆಕ್ನಾಲಜಿಯಲ್ಲಿ ನಿಮಗೆ ಬಂದು i5. 5G ಟೆಕ್ನಾಲಜಿಯನ್ನು ಮೀರಿದ್ದು i5. ಅದೇ ಥರ ಮಸಾಜ್ ಅಂತ ನೀವು ನೋಡುವಾಗ 3D ಮಸಾಜ್ ಬೇರೆ ಇರುತ್ತೆ, 4D ಮಸಾಜ್ ಬೇರೆ ಇರುತ್ತೆ. ಇದು ಕಂಪ್ಲೀಟಾಗಿ ಬಂದು 4D ಮಸಾಜ್ ಚೇರ್ ಅಂತ ನಾವು ಹೇಳ್ಬೋದು. ಯಾಕಂದರೆ ನಿಮಗೀಗ ಅದು ಡೀಪಾಗಿ ನೋಡಿ, ಈಗ ನೋಡಿ. ಸೊ ಈ ಒಂದು ಟೆಕ್ನಾಲಜಿ 4 ಟೆಕ್ನಾಲಜಿಯಲ್ಲಿ ನೀವು ಮಸಾಜನ್ನು ಫೀಲ್ ಮಾಡ್ಬೋದು. ಯಾವ ಥರ ಅಂತ ನೀವು ನೋಡುವಾಗ ನೋಡಿ, ಇಲ್ಲಿ ಇದು ಬಂದು ಫಿಂಗರ್ ಇದಾಗ್ತಾ ಇದೆ. ಅದೇ ಥರ ಇಲ್ಲಿ ನೋಡಿ, ಈ ಒಂದು 4D ಮಸಾಜನ್ನು ನೀವು ಏರ್ ಬ್ಯಾಗ್ಸ್ ಎಲ್ಲ ಫೀಲ್ ಆಗ್ಬೋದು. ಅದರಲ್ಲೂ ಕೂಡ ನಿಮಗೆ ಒಂದು 3D ಇಂಟೆನ್ಸಿಟಿಯಲ್ಲಿ ಸ್ಪೀಡ್ 1, ಸ್ಪೀಡ್ 2, ಸ್ಪೀಡ್ 3, ಸ್ಪೀಡ್ 4, ಸ್ಪೀಡ್ 5ಅನ್ನು ನೀವು ಇನ್ಕ್ರೀಸ್ ಮಾಡ್ಬೋದು. ಮಸಾಜನ್ನು ಯಾವುದೇ ಜಾಗಕ್ಕಾದರೂ ಕಂಪ್ಲೀಟಾಗಿ ಬೆನ್ನು ಮೂಳೆಯಲ್ಲಿ ಕೆಳಗಡೆ ಲೋವರ್ ಬ್ಯಾಕ್ ಪೇನ್, ಕತ್ತತ್ರ ಇಲ್ಲ ಶೋಲ್ಡರ್ ಹತ್ರ, ಈ ಥರ ನೀವು ಎಲ್ಲಿಯಾದರೂ ಮಸಾಜನ್ನು ಸ್ಟಾಪ್ ಮಾಡಿ ಪ್ಲೇ ಮಾಡ್ಬೋದು. ಪ್ಲಸ್ ಅಲ್ಲಿ ನೀವು ಮಸಾಜನ್ನು ಮಾಡ್ತಾ ಹೋಗ್ಬೋದು, ಜಾಸ್ತಿ ಮಾಡ್ತಾ ಹೋಗ್ಬೋದು. ನೋಡಿ, ಇದರಲ್ಲೂ ಸ್ಪೀಡ್ ಇದೆ 1, 2, 3, 4, 5. ನಮ್ಮ ಕಾರ್ ಡ್ರೈವ್ ಮಾಡುವಾಗ ಯಾವ ಥರ 5 ಸ್ಪೀಡ್ ಅಂತ ಇರುತ್ತೋ ಅದೇ ಥರ 1, 2, 3, 4, 5 ಥರ ಸ್ಪೀಡ್ ಗೇರ್ ಥರ ಇರುತ್ತೆ. ನೀವು ಸ್ಪೀಡನ್ನು ಇನ್ಕ್ರೀಸ್ ಮಾಡ್ಬೋದು. ಅದೇ ನೀವು ಈಗ ಹೊಸದಾಗಿ ಏನು ಕಾರ್ ಬರ್ತಾಯಿದೆ 6 ಗೇರ್ ಇರುತ್ತಲ್ಲ, ಅದೇ ಥರ ಕೆಳಗಡೆ 6 ಗೇರ್ ಇರುವಂಥದ್ದು ಇದೆ. ಇಟ್ಸ್ ಮೀನ್ಸ್ 6 ಸ್ಪೀಡ್. ಅದನ್ನು ಕೂಡ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಮತ್ತು ಇಲ್ಲಿ ನೋಡಿ ಪೊಸಿಷನ್ಸ್. ಸೊ ಪರ್ಟಿಕ್ಯುಲರಾಗಿ ಈಗ ನೋಡಿ, ನೀವು ಏರ್ ಬ್ಯಾಗ್ ಎಲ್ಲ ಓಪನ್ ಆಗ್ತಾಯಿದೆ ನೋಡಿ, ಪರ್ಟಿಕ್ಯುಲರಾಗಿ ಪೊಸಿಷನ್ಸ್